Hello dear students, welcome to physics class. Myself Shweta Kulkarni from JSS RSH PU College Vidhyagiri, Dharwad. Today I am going to start the new topic, nuclei, part 1. In this video we have the introduction part. What are the points are to be covered for the today's session are composition of a nuclei, proton and neutron and its properties, size of the nucleus and a nuclear density. These 4 points including the introductions are to be covered in today's class. Before that, total weightage of the marks for this chapter is 6 marks. In this 6 marks they either distributed as a 5 plus 1 or else it is to be 3 plus 3 or else it is to be 1 mark and something like that. But most of the time they ask the 5 mark one problem based on this chapter or else 5 marks the problem. Total marks for this chapter is 6. ಅಂದ್ರೆ ಟೋಟಲ್ ನಿಮ್ಗೆ 6 ಮಾರ್ಕ್ಸ್ ಈ ಚಾಪ್ಟರ್ ಮೇಲೆ ಬರುತ್ತೆ. ಈ 6 ಮಾರ್ಕ್ಸ್ ಒಳಗೆ 5 ಮಾರ್ಕಿಂದ ಒಂದು ಪ್ರಾಬ್ಲಮ್ ಕೇಳಿ 1 ಮಾರ್ಕ್ 1 ಕ್ವಶನ್ ಇಲ್ಲ 3 ಮಾರ್ಕಿನ 2 ಕ್ವಶನ್ ಹಿಂಗೆ ಏನಾದರೂ ನಿಮ್ಗೆ ಡಿವೈಡ್ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡಿದ್ರೆ 5 ಮಾರ್ಕದ ಒಂದು ಕ್ವಶನ್ಸ್ ಇಲ್ಲ 5 ಮಾರ್ಕ್ ಪ್ರಾಬ್ಲಮ್ ಬೇಸ್ಡ್ ಆನ್ ಈ ಚಾಪ್ಟರ್ ಮೇಲೆ ನಿಮ್ಗೆ ಕೇಳಿದ್ದಾರೆ. ಅದು ಒಂದು ಡೆರಿವೇಷನ್ ಬರುತ್ತೆ ರೇಡಿಯೋ ಆಕ್ಟಿವಿಟಿ ಮೇಲೆ. ಆ ಡೆರಿವೇಷನ್ದ ಬೇಸ್ಡ್ ನಿಮಗೆ ಏನು ಮಾಡ್ತಾರೆ ಪ್ರಾಬ್ಲಮೆಟಿಕ್ ಸೆಕ್ಷನ್ ಒಳಗೆ 5 ಮಾರ್ಕಿಗೆ ಒಂದು ಪ್ರಾಬ್ಲಮ್ ಕೇಳೋ ಚಾನ್ಸಸ್ ಇರುತ್ತೆ. ಇಂಟ್ರೊಡಕ್ಷನ್ ಪಾರ್ಟ್. According to Rutherford atom model, he proposed that at the center of the atom there is a nucleus which carries most of the mass and the entire positive charge of the atom. As you already known in the chapter atom, if it is one atom, at the center it contains the nucleus. This nucleus is composed of a positively charged called ಪ್ರೋಟಾನ್. ಅವ್ರು ಏನು ಹೇಳ್ತಾರೆ ಅಕಾರ್ಡಿಂಗ್ ಟು ರುದರ್ಫೋರ್ಡ್ ಮಾಡೆಲ್ ಅಂದ್ರೆ ಸೆಂಟರ್ ಒಳಗೆ ಏನದ ನ್ಯೂಕ್ಲಿಯಸ್ ಅದ, ಅದು ನ್ಯೂಕ್ಲಿಯಸ್ ಒಳಗೇನು ಮೋಸ್ಟ್ ಆಫ್ ದ ಮಾಸಸ್ ಅಂದ್ರೆ ನಮ್ದು ಎಲೆಕ್ಟ್ರಾನ್ ಅಲ್ಲೊಂದು ಇಲ್ಲೊಂದು ಡಿಸ್ಟ್ರಿಬ್ಯೂಟ್ ಆಗಿರ್ತಾವೆ. ಅದನ್ನು ನಾವು ಕರೆಕ್ಟ್ ಪೊಸಿಷನ್ ಇಲ್ಲೇ ಐತೆ ಅಂತೇಳಿ ಹಿಂಗೆ ಐಡೆಂಟಿಫೈ ಮಾಡೋದು ನಮ್ಗೆ ಡಿಫಿಕಲ್ಟ್ ಆಗುತ್ತೆ. ಬಟ್ ಮೋಸ್ಟ್ ಆಫ್ ದ ನಮ್ದು ಮಾಸ್ ಯಾವುದ್ರ ಮೇಲೆ ಡಿಪೆಂಡೆನ್ಸ್ ಇರುತ್ತೆ ಅಂದ್ರೆ ನ್ಯೂಕ್ಲಿಯಸ್ ಮೇಲೆ. ಆ ನ್ಯೂಕ್ಲಿಯಸ್ ಒಳಗೆ ಏನಿರುತ್ತಂದ್ರೆ ಪಾಸಿಟಿವ್ ಚಾರ್ಜ್ ಇರುತ್ತೆ, ಅಂದ್ರೆ ಪ್ರೋಟಾನ್ಸ್ ಇರ್ತಾವೆ, ಅದ್ರ ಜೊತೆಗೆ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ. ಟೋಟಲ್ ಕಾನ್ಸಂಟ್ರೇಟೆಡ್ ಪಾಸಿಟಿವ್ ಚಾರ್ಜ್ ಎಟ್ ದ ಸೆಂಟರ್ ಆಫ್ ದ ಅಟಮ್ ದೇ ನೇಮ್ಡ್ ಇಟ್ ಆಸ್ ಆ್ಯನ್ ನ್ಯೂಕ್ಲಿಯಸ್. ಅಟಮ್ದ ಮಧ್ಯಭಾಗದಲ್ಲಿ ಇರುವಂಥ ಪಾಸಿಟಿವ್ಲಿ ಚಾರ್ಜ್ ಕಾನ್ಸಂಟ್ರೇಟೆಡ್ ಪಾರ್ಟಿಗೆ ನ್ಯೂಕ್ಲಿಯಸ್ ಅಂಥೇಳಿ ಡಿಫೈನ್ ಮಾಡಿದರು. ನಾವು size of the nucleus is of the order 10 raised to minus 15, which is very small compared to the size of the atom, which is of the order 10 raised to minus 10. Atom the size 10 raised to minus 10 ಇತ್ತಂದ್ರೆ ನ್ಯೂಕ್ಲಿಯಸ್ ಸೈಜ್ 10 raised to minus 15 ಅದ. ಅಂದ್ರೆ ಲಾಟ್ ಆಫ್ ದ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ದ 10 ಪವರ್ ನೋಡಿದ್ರೆ ಗೊತ್ತಾಗುತ್ತೆ. 10 raised to minus 10 10 raised to minus 15. ಮತ್ತು ನಿಮ್ಗೆ ಅದು ಕನ್ಫ್ಯೂಷನ್ ಬೇಡ. ಬಟ್ ಇಲ್ಲಿ ಪವರ್ ಟರ್ಮ್ ಏನದು ಇನ್ ಟರ್ಮ್ಸ್ ಆಫ್ ದ ಮೈನಸ್ ಒಳಗದು ನೋಡಿದ ಕೂಡ ಇಲ್ಲ 10 raised to 15 ಇಲ್ಲಿ 10 raised to 10 ಅಂತ ಕನ್ಫ್ಯೂಷನ್ ಆಗ್ಬೋದು. ಬಟ್ ಇಲ್ಲೇನ 10 raised to minus 15 ಅದ, ಇಲ್ಲ 10 raised to minus 10 ಅದ. ಬೈ ಕಂಪೇರಿಂಗ್ ದೀಸ್ ಟು size of the nucleus is very small and therefore inside this space of the atom is empty. Andra what they stated as atom is in very big size and the nucleus is in a very small size and also it contain an empty space. It contain an empty space because size of the nucleus is very small compared to the size of the atom. ಅಟಮಿಗೆ ಕಂಪೇರ್ ಮಾಡಿದ ನ್ಯೂಕ್ಲಿಯಸ್ ಸೈಜ್ ಅಗದಿ ಸಣ್ಣದಿರೋದಕ್ಕಂದ್ರೆ ಉಳಿದಿರೋದು ಒಳಗೇನಿರ್ತದೆ ಖಾಲಿ ಜಾಗ, ಎಂಟಿ ಸ್ಪೇಸ್ ಇರುತ್ತೆ. ಆಮೇಲೆ ನಮಗೆ ಬರ್ತಾ ಬರ್ತಾ
4 ಅಟಾಮಿಕ್ ಮಾಡೆಲ್ ಒಳಗೆ ಅದರೊಳಗೆಲ್ಲ ನಮ್ಗೆ ಏನು ಐಡೆಂಟಿಫೈ ಆಯ್ಕೊಂತ ಬಂತು, ಓಕೆ ಎಂಟಿ ಸ್ಪೇಸ್ ಅದ, ಆ ಎಂಟಿ ಸ್ಪೇಸನ್ನು ಎಲೆಕ್ಟ್ರಾನ್ಸ್ ಫಿಲ್ಅಪ್ ಮಾಡಿದ್ದಾವು ಅಂಥೇಳಿ ನಮ್ಗೆ ಐಡಿಯಾ ಬಂತು. ಫಸ್ಟ್ ರುದರ್ಫೋರ್ಡ್ ಹೇಳ್ತಾನೆ ಸೆಂಟರ್ ಒಳಗೆ ನಮ್ಮದು ನ್ಯೂಕ್ಲಿಯಸ್ ಐತೆ, ಹೊರಗೆ ಖಾಲಿ ಜಾಗ ಅದ, ಅದರದ್ದು ಸೈಜ್ 10⁻⁻15 ಇತ್ತಂದ್ರೆ ಅಟಮ್ ಸೈಜ್ 10⁻⁻10 ಅದ. ಇದಕ್ಕೆ ಕಂಪೇರ್ ಮಾಡಿ ನ್ಯೂಕ್ಲಿಯಸ್ ಸೈಜ್ ಸಣ್ಣದಿರೋದಕ್ಕೆ ಅದರೊಳಗೆ ಎಂಟಿ ಸ್ಪೇಸ್ ಇರತ್ತೆ ಅಂತ ಹೇಳಿ ಐಡೆಂಟಿಫೈ ಮಾಡಿದ್ರು. ನಾವು a nucleus of an atom consists of a positive charge called a proton and a neutral particle called the neutrons. Okay, at the center we have the nucleus. Inside the nucleus, what are the particles are there? Okay, one is proton, which is positively charged. Another one is neutron, which are neutral. No positive or negative, chargeless, neutral one. Okay, ಅಟಮ್ ಒಳಗೆ ನ್ಯೂಕ್ಲಿಯಸ್ ಐತೆ ಅಂತ ಹೇಳಿದ್ರು. ನ್ಯೂಕ್ಲಿಯಸ್ ಯಾವುದರಿಂದ ಮಾಡಲ್ಪಟ್ಟೈತೆ ಅಂತಂದ್ರೆ ಪಾಸಿಟಿವ್ಲಿ ಚಾರ್ಜ್ ಇರೋ ಪ್ರೋಟಾನಿಂದ ಮತ್ತು ನ್ಯೂಟ್ರಲ್ ಪಾರ್ಟಿಕಲ್ ಆದ ನ್ಯೂಟ್ರಾನ್ಸಿಂದ. ದ ನ್ಯೂಟ್ರಾನ್ಸ್ಗೆ ಪಾಸಿಟಿವ್ ನೆಗೆಟಿವ್ ಚಾರ್ಜ್ ಇರಂಗಿಲ್ಲ, ಇಟ್ ಈಸ್ ಅ ನ್ಯೂಟ್ರಲ್ ಒನ್. ನಾವು what are the properties of this one? Means what are the composition of the nucleus? The positive charged region of the atom is known as the nucleus. Okay, is already known. Atom positively charged region is known as nucleus. Fine. Now this nucleus consists of a proton and a neutron. As we already said, nucleus ಒಳಗೆ positively charged proton ಅದಾವು ಮತ್ತು ನ್ಯೂಟ್ರಲ್ ಪಾರ್ಟಿಕಲ್ ಆದ ನ್ಯೂಟ್ರಾನ್ಸ್ ಇದಾವು. Now the number of the proton in the nucleus, they named it as an atomic number. ನ್ಯೂಕ್ಲಿಯಸ್ ಒಳಗೆ ಎಷ್ಟು ಪ್ರೋಟಾನ್ ಅದಾವು ಅಂತ ಹೇಳೋದಕ್ಕೆ ಅಟೋಮಿಕ್ ನಂಬರ್ ಅಂತಾರೆ, and the symbol is Z. Next point, sum of the proton number and the neutron number together called it as an mass number. ಅಂದ್ರೆ ನ್ಯೂಕ್ಲಿಯಸ್ ಒಳಗೆ ಪಾಸಿಟಿವ್ಲಿ ಚಾರ್ಜ್ ಪ್ರೋಟಾನು ಅದಾವು, ನ್ಯೂಟ್ರಲ್ ಪಾರ್ಟಿಕಲ್ ಆದ ನ್ಯೂಟ್ರಾನ್ ಅದಾವು. ಇವೆರಡೂ ಕಂಬೈನ್ ಮಾಡಿದ್ರೆ ನಮ್ಗೇನು ಸಿಕ್ತು, ಮಾಸ್ ನಂಬರ್ ಎ. ಅಂದ್ರೆ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್ ನಮ್ಗೆ ಎಷ್ಟು ಅನ್ನೋದು ಐಡೆಂಟಿಫೈ ಆಯ್ತು. Now the composition of the nucleus, what it says, it contains proton and they named it as an atomic number Z. Also it contains neutron and a neutron number N. Both proton and neutron together, they call it as a mass number A. So the equation form there written, A is the mass number, Z is the proton number, N is the neutron number. To find out only number of the neutron, it is just another form. Neutron ತಗೊಂಡಾರ A minus Z. Proton and neutron together called as nucleons. ಅವೆರಡು ಕಂಬೈನ್ ಮಾಡಿ ಏನಂತ ಕರೀತಾರೆ, ನ್ಯೂಕ್ಲಿಯಾನ್ಸ್. ಅಂದ್ರೆ ನ್ಯೂಕ್ಲಿಯಾನ್ಸ್ ಆರ್ ನಥಿಂಗ್ ಬಟ್ ಜಸ್ಟ್ constituent of the nucleus. What are the constituent of the nucleus? Proton and neutron. Hope you clear the point. Composition of the nucleus ಯಾವುದರಿಂದ ಮಾಡಲ್ಪಟ್ಟೈತೆ ಅಂದ್ರೆ ಸೆಂಟರ್ ಒಳಗೆ ಪ್ರೋಟಾನ್ ಅದ, ಅದ್ರ ಜೊತೆಗೆ ನ್ಯೂಟ್ರಾನ್ ಅದ. ಪ್ರೋಟಾನ್ ನಂಬರ್ಗೆ ಅಟೋಮಿಕ್ ನಂಬರ್ Z ಅಂತ ನೇಮಿಂಗ್ ಮಾಡಿದ್ರು, ನ್ಯೂಟ್ರಾನ್ ನಂಬರ್ಗೆ N ಅಂತ ಹೇಳಿ ನೇಮಿಂಗ್ ಮಾಡಿದ್ರು. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎರಡೂ ಕಂಬೈನ್ ಮಾಡಿ ಮಾಸ್ ನಂಬರ್ A ಅಂತ ಹೇಳಿ ಡಿಫೈನ್ ಮಾಡಿದ್ರು. ಸೊ ದಟ್ ಮಾಸ್ ನಂಬರ್ ಈಸ್ ನಥಿಂಗ್ ಬಟ್ Z ಪ್ಲಸ್ N. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅಂತೇಳಿ ಸಪ್ರೇಟ್ ಮಾಡೋ ಬದಲು ಅವೆರಡೂ ಕಂಬೈನ್ ಮಾಡಿ ನ್ಯೂಕ್ಲಿಯಾನ್ಸ್ ಅಂತೇಳಿ ನೇಮಿಂಗ್ ಮಾಡಿದ್ರು. Next point. Now we discuss about the few properties of the constituent of the nucleus. Constituent of the nucleus are proton. Define proton. What the definition it says? The positive charge particles inside the nucleus of an atom is known as proton. ನ್ಯೂಕ್ಲಿಯಸ್ ಅಲ್ಲಿರುವ ಪಾಸಿಟಿವ್ ಚಾರ್ಜ್ಗೆ ಏನಂತ ಹೇಳಿದ್ರು, ಪ್ರೋಟಾನ್ ಅಂತ ಕರೆದ್ರು. The positive charge particle in the nucleus of an atom is known as proton. Now what are the properties? First property,
Okay, we know protons is the constituent of the nucleus. Another one, it is the positively charged. Now, what about its charge value? One proton value is nothing but 1.6 into 10 raised to minus 19 coulomb, and its mass 1.6726 into 10 raised to minus 27 kg, and it is denoted by the letter Z. First one, it is a constituent of the nucleus. It is a positively charged. Its charge is 1.6 into 10 raised to minus 19 coulomb. Its proton is denoted by the letter Z. Next, move to neutron. It is also constituent of the nucleus but has no charges, either positive or negative. Chargeless quantity, neutral quantity. So, neutron, it is also a constituent of the nucleus, has no charge. Now, properties of the neutron. What are the properties? First, we already known neutron has no charge. Charges illa. Next, mass of the neutron is 1.6742. Observe the thing. It is mass of the neutron. Mass of the proton is 1.67262. By comparing these two, both are having the almost same mass, right? Neutron ಅದೇನದ 1.6748, proton ಅದ 1.6726. means difference ಇದ್ರೂ ಏನು negligible amount ಅದ. Both proton and neutron having the almost same masses. Another one, being a neutral, it is either attracted nor repelled by the nucleus of an atom, so it can penetrate deep into the atom of an target. Okay, ಚಾರ್ಜ್ ಇತ್ತಂತಂದ್ರೆ ನಾವು ಹೇಳ್ಬೋದು ಪಾಸಿಟಿವ್ ನೆಗೆಟಿವ್ ಇತ್ತಂದ್ರೆ ಅಲ್ಲಿ ನಮ್ದು ಅಟ್ರಾಕ್ಟಿವ್ ಇರುತ್ತೆ ಅಂಥೇಳಿ. ನ್ಯೂಟ್ರಾನ್ ಈಸ್ ಆಲ್ರೆಡಿ ಹ್ಯಾಸ್ ಎ ನೋ ಚಾರ್ಜ್, ಯಾವುದು ಚಾರ್ಜ್ ಇಲ್ಲ, ಬಟ್ ಇಟ್ ಹ್ಯಾಸ್ ದ ಪವರ್ ಆಫ್ ಪೆನೆಂಟ್ರೇಷನ್. ಪೆನೆಂಟ್ರೇಷನ್ ಅಂದ್ರೆ ಅದ್ರ ಮೂಲಕ ಹಾದು ಹೋಗುವಂತಹ, ಅದನ್ನು ಸೀಳಿಕೊಂಡು ಹೋಗುವಂತಹ ಒಂದು ಕ್ಯಾರೆಕ್ಟರ್ ಅದ. ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಾರ. ಇದು ಹೀಲಿಯಂ ಮತ್ತು ಬೇರಿಯಂ ಅದ. ಇವೆರಡೂ ಕಂಬೈನ್ ಆಗಿ ಅಟ್ ದ ಪ್ರಾಡಕ್ಟ್ ಸೈಡ್ ನಮಗೆ ಕಾರ್ಬನ್ ಸಿಕ್ತು, ಅದ್ರ ಜೊತೆಗೆ ಏನಾಯ್ತು ನ್ಯೂಟ್ರಾನ್ ಬಂತು. ಅಂದ್ರೆ ಕಾರ್ಬನ್ ಇಂದ ಒಂದು ಪಾರ್ಟಿಕಲ್ ಹೊರಗೆ ಬಂತು, ದಟ್ ಈಸ್ ನೋನ್ ಆಸ್ ಅನ್ ನ್ಯೂಟ್ರಾನ್, ನ್ಯೂಟ್ರಲ್ ಒನ್. ಇಟ್ ಹ್ಯಾಸ್ ಎ ಪೆನೆಂಟ್ರೇಟ್ ಅಂದ್ರೆ ಅದ್ರ ಮೂಲಕ ಹಾದು ಹೋಗೋದು. ಇಟ್ ಹ್ಯಾಸ್ ದ penetration power because of no charges, either it cannot attract nor repelled by the nucleus. Now, neutron inside the nucleus is stable, as we already know. Unstable ಅಂತ ಯಾವಾಗ ಇರ್ತಾವು, ಏನಾದರೂ ಅಟ್ರಾಕ್ಟಿವ್ ಇತ್ತು ಅಂದ್ರೆ. ಫಾರ್ ಎಕ್ಸಾಂಪಲ್, ಇದು ಅಟಮ್ ಇತ್ತು, ಇಲ್ಲೇ ನಿಮ್ದು ನ್ಯೂಕ್ಲಿಯಸ್, ಎಲೆಕ್ಟ್ರಾನ್ಸ್ ಏನಾಗ್ತಾವು ಕಂಟಿನ್ಯೂಸ್ಲಿ ರಿವಾಲ್ವ್ ಹಾಕೊಂತಿರ್ತಾವೆ ಅದ ಆರ್ಬಿಟ್ ಒಳಗೆ. ನಾವು ಎಕ್ಸ್ಟ್ರಾ ಎನರ್ಜಿ ಕೊಟ್ಕೊಳ್ಳೋ ಏನಾಗ್ತಾವೆ, ಅದು ಎಲೆಕ್ಟ್ರಾನ್ಸ್ ಹೊರಗೆ ಬರ್ತಾವೆ. ಬಟ್ ನ್ಯೂಟ್ರಾನಿಗೆ ಹಂಗಾಗಂಗಿಲ್ಲ. ನ್ಯೂಕ್ಲಿಯಸ್ ಇತ್ತು, ಅದ್ರೊಳಗೆ ಚಾರ್ಜ್ ಲೆಸ್. ನ್ಯೂಟ್ರಾನ್ ಇತ್ತು ಅಂತಂದ್ರೆ ಸ್ಟೇಬಲ್ ಇರ್ತಾವೆ. ನೀವು ಏನ ಎನರ್ಜಿ ಕೊಟ್ಟರು ಅವು ಏನು ಹೊರಗೆ ಬರಂಗಿಲ್ಲ, ಅದ ನ್ಯೂಕ್ಲಿಯಸ್ ಒಳಗೆ ಉಳಿತಾವು. ಸೊ ಫಾರ್ ದ್ಯಾಟ್ ರೀಸನ್ ಇನ್ಸೈಡ್ ದ ನ್ಯೂಕ್ಲಿಯಸ್ ನ್ಯೂಟ್ರಾನ್ಸ್ ಆರ್ ವೆರಿ ಸ್ಟೇಬಲ್. ಅವು ಸ್ಟೇಬಲ್ ಇರ್ತಾವು, ಅಲ್ಲೇ ಸಸ್ಟೈನ್ ಆಗ್ತಾವು. ನೆಕ್ಸ್ಟ್, a free neutron is unstable and decay weakly. ಫ್ರೀ ನ್ಯೂಟ್ರಾನ್ ಅಂದ್ರೇನು, ಹೆಂಗಪ್ಪ ಅಂದ್ರೆ ಇಲ್ಲೇ ನಿಮ್ದು ಒಂದು ಎಕ್ಸಾಂಪಲ್ ಐತಿ, ಹೌದಾ? ಹೀಲಿಯಂ ಬೇರಿಯಂ ಇಂಟ್ರಾಕ್ಷನ್ ಆಗಿ ಕಾರ್ಬನ್ ಫಾರ್ಮ್ ಆಗಿ ನ್ಯೂಟ್ರಾನ್ ಒಂದು ಹೊರಗೆ ಬಂತು, ನ್ಯೂಕ್ಲಿಯಸ್ ಇಂದ ಹೊರಗೆ ಬಂತು. ಹಿಂಗ ಕಾಂಬಿನೇಷನ್ ಆಗಿ ಏನು ಹೊರಗೆ ಬಂದಿರ್ತಾವಲ್ಲ ನ್ಯೂಟ್ರಾನ್, ಇಂಥ ಫ್ರೀ ನ್ಯೂಟ್ರಾನ್ಸ್ ಏನಿರ್ತಾವ ಅನ್ಸ್ಟೇಬಲ್ ಇರ್ತಾವು. ನ್ಯೂಕ್ಲಿಯಸ್ ಒಳಗೆ ಇತ್ತು ಅಂತಂದ್ರೆ ಅದಕ್ಕೆ ಸ್ಟೇಬಲ್ ಇರಂಗಿಲ್ಲ. ಒನ್ ಮೋರ್ ಪಾಯಿಂಟ್, ನ್ಯೂಟ್ರಾನ್ ಹೊರಗೆ ಬರಬೇಕು ಅಂದ್ರೆ ನಾವು ಎಕ್ಸ್ಟ್ರಾ ಬರೀ ಎನರ್ಜಿ ಹಾಕಿದ್ವಿ ಹಿಂಗೆ ಹೊರಗೆ ಬಂತು ಅಂತಲ್ಲ. ಐದರ್ ಲೈಕ್ ಎಕ್ಸಾಂಪಲ್ ಆಫ್ ಯುವರ್ ದ ನ್ಯೂಕ್ಲಿಯರ್ ಫಿಜರ್,
ಅಲ್ಲೆರಡು ಪಾರ್ಟಿಕಲ್ಸ್ ಕಂಬೈನ್ ಆಗಿ ಆಮೇಲೆ ರಿಯಾಕ್ಷನ್ ಆಗಿ ನಿಮಗೆ ಹೊರಗೆ ಹೆಂಗೆ ನ್ಯೂಟ್ರಾನ್ ಬರ್ತಾವಲ್ಲ ಹಂಗೆ ಲೈಕ್ ಕೊಲಿಷನ್ ಆದಮೇಲೆ ಪ್ರಾಡಕ್ಟ್ ಫಾರ್ಮ್ ಒಳಗೆ ನ್ಯೂಟ್ರಾನ್ ಹೊರಗೆ ಬರ್ತೈತೆ ಹೊರತು ನಾ ಎನರ್ಜಿ ಅಪ್ಲೈ ಮಾಡಿದ್ದೆ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಮಾಡಿದಂಗೆ ನ್ಯೂಟ್ರಾನನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ ಬರಂಗಿಲ್ಲ. ಹಿಂಗೆ ಕೊಲಿಷನ್ ಆಗಿ ಹೊರಗೆ ಬಂದಿರೋ ನ್ಯೂಟ್ರಾನ್ ಏನಿರ್ತಾವ ಅನ್ಸ್ಟೇಬಲ್ ಇರ್ತಾವು. Another one, a fast moving neutron can be slowed down by a material called the moderator. ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗೆ ನೀವು ಸ್ಟಡಿ ಮಾಡ್ತೀರಿ. ನ್ಯೂಕ್ಲಿಯರ್ ಫ್ಯೂಷನ್ 1 ಇದ್ದಿದ್ದು 2 ಆಯ್ತು, ಮತ್ತು 2 ಇದ್ದಿದ್ದು 4 ಆಯ್ತು, ಹಿಂಗೆ ಕಂಟಿನ್ಯೂ ನ್ಯೂಟ್ರಾನ್ ಹೊರಗೆ ಬರೋದ್ರಿಂದ ಹಾಕೊಂತ ಹೊಂತು. ಈ ಚೈನ್ ರಿಯಾಕ್ಷನನ್ನು ಕಟ್ ಮಾಡ್ಬೇಕಂದ್ರೆ ಏನು ಮಾಡ್ತಾರ, ಮಟೀರಿಯಲನ್ನು ಯೂಸ್ ಮಾಡ್ತಾರೆ ಲೈಕ್ ಅ ಮಾಡರೇಟರ್. ಅಂದ್ರೆ ಹೊರಗೆ ಬಂದಿರೋ ನ್ಯೂಟ್ರಾನು ಅನ್ಸ್ಟೇಬಲ್ ಇರಂಗಿಲ್ಲ, ಅವಾಗ ಅದನ್ನು ಸ್ಟೇಬಲ್ ಮಾಡಬೇಕು, ಕಂಟ್ರೋಲ್ ಒಳಗೆ ಬರಬೇಕು ಅಂತಂದ್ರೆ ಮಾಡರೇಟರ್ನ ಯೂಸ್ ಮಾಡ್ತಾರೆ. These are the properties of the neutron. One has a no charges and it's a mass and either not attracted or repelled, but it has a deep penetration power. If the neutron inside the nucleus, it is very stable. If it is coming out of the nucleus, then it is unstable. If it is unstable, moving fast, to control that motion, they use the material called moderator. Move to next concept. Now, isotopes. What are the isotopes? 1 mark ಏನಾದರೂ ನಿಮಗೆ ಕ್ವಶನ್ ಕೇಳ್ಬೋದು. ಐಸೋಟೋಪ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ ಬರೀರಿ ಅಂತ ಹೇಳಿ. ಇನ್ ಕೇಸ್ ಹಂಗೆ ಕೇಳಿದರೆ ಡೆಫಿನಿಷನ್ ಬರೋದು, ಎಕ್ಸಾಂಪಲ್ ಬರೋದ್ರೆ ನಡೀತದೆ. The element which has the same atomic number but different ಮಾಸ್ ನಂಬರ್. ಅಟೋಮಿಕ್ ನಂಬರ್ ಅಂತಂದ್ರೆ ಯಾವುದ್ರಲ್ಲೇ ಮೆನ್ಷನ್ ಮಾಡ್ತೀರಿ, ಝೆಡ್. ಮಾಸ್ ನಂಬರ್ ಅಂತಂದ್ರೆ ಎ. ಹೆಂಗೆ ಬರೀತಾರೆ ಇದನ್ನು ಅಂತಂದ್ರೆ ಅಟೋಮಿಕ್ ನಂಬರ್ ಝೆಡ್. ಇಲ್ಲಿ ನಿಮ್ದು ಝೆಡ್ ಸೇಮ್, ಅದು ಎಕ್ಸ್ ಎಲಿಮೆಂಟ್ ಇದ್ರೆ ಅಟೋಮಿಕ್ ನಂಬರ್, ಇದು ನಿಮ್ದು ಮಾಸ್ ನಂಬರ್. ಇನ್ ದಿಸ್ ಅಟೋಮಿಕ್ ನಂಬರ್ಸ್ ಆರ್ ಸೇಮ್. ಕಾರ್ಬನ್ 6 6 6 atomic number are same. Only difference in the mass number. Here it is a 10, here it is 11, here it is a 4. Such type of the isotopes are known, elements are known as isotopes. One more point. In case ಏನಾದರೂ ನಿಮಗೆ ಐಸೋಟೋಪ್ಸಿಗೆ ಏನಾದರೂ ಎಕ್ಸಾಂಪಲ್ ಬರೀರಿ ಅಂತಂದ್ರೆ ಬರೀ ನೀವು 6C10 ಅಂತ ಒಂದೇ ಬರೆದ್ರೆ ಆಗೋಂಗಿಲ್ಲ, ಕಂಪೇರ್ ಮಾಡಿ ಹೇಳಬೇಕು. ಸೊ 6C10 6C11 ಹಿಂಗೆ 2 ರಿಂದ 3 ಎಲಿಮೆಂಟ್ ಬರೆದು ಕಂಪ್ಯಾರಿಸನ್ನ ತೋರಿಸಬೇಕು. ಅಂದ್ರೆ ಅಟೋಮಿಕ್ ನಂಬರ್ ಇಲ್ಲಿ ಸೇಮ್ ಅದಾವು, ಮಾಸ್ ನಂಬರ್ ಅಷ್ಟು ಡಿಫ್ರೆಂಟ್ ಐತಿ ಅಂತೇಳಿ ಹಿಂಗೆ ಗ್ರೂಪ್ ಒಳಗೆ ನೀವು ಬರೆದು ತೋರಿಸಿದ್ರೆ ಅದು ನಿಮ್ಗೆ ಎಕ್ಸಾಂಪಲ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಐಸೋಬಾರ್ಸ್. ದ ಎಲಿಮೆಂಟ್ ವಿಚ್ ಕಂಟೈನ್, ಇಲ್ಲ ರಿವರ್ಸ್, ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಇನ್ ದ ಅಟೋಮಿಕ್ ನಂಬರ್. ಇಲ್ಲಿ ಏನಾಗಿತ್ತು, ಅಟೋಮಿಕ್ ನಂಬರ್ ಸೇಮ್ ಇತ್ತು, ಮಾಸ್ ನಂಬರ್ ಡಿಫ್ರೆಂಟ್ ಇತ್ತು. ಬಟ್ ಐಸೋಬಾರ್ಸ್ ಒಳಗೆ ಸೇಮ್ ಮಾಸ್ ನಂಬರ್ ಇರುತ್ತೆ, ಅಟೋಮಿಕ್ ನಂಬರ್ ಡಿಫ್ರೆಂಟ್ ಇರುತ್ತೆ. ಇಲ್ಲೇ ನೀವು ಎಕ್ಸಾಂಪಲ್ ಕನ್ಸಿಡರ್ ಮಾಡಿರಿ. ಹೈಡ್ರೋಜನ್ ಮತ್ತು ಹೀಲಿಯಂ ತೊಗೊಂಡಾರ, ಇಲ್ಲೂ 3 ಮತ್ತು 3 ನಿಮ್ಮದು ಸೇಮ್ ಮಾಸ್ ನಂಬರ್ ಬಟ್ ಅಟೋಮಿಕ್ ನಂಬರ್ 1 2 ಹಿಂಗೆ ಕಂಪ್ಯಾರಿಸನ್ ಮಾಡಿ ಬರಿಬೇಕು. ಇಲ್ಲೇ ನಿಮ್ದು ಐರನ್ ಮತ್ತು ನಿಯಾನ್ ತೊಗೊಂಡಾರ, ಇಲ್ಲೂ ಸೇಮ್ 58 to 58 ಮಾಸ್ ನಂಬರ್ ಸೇಮ್ ಬಟ್ 26 27 ಡಿಫ್ರೆಂಟ್ ಅಟೋಮಿಕ್ ನಂಬರ್. ಹಿಂಗೆ ಕಾಂಬಿನೇಷನ್ ಮಾಡಿ ನೀವು ಎಕ್ಸಾಂಪಲ್ನ ಬರಿಬೇಕು. ಐಸೋಮರ್ಸ್ ಅಂದ್ರೇನು? ದ ಎಲಿಮೆಂಟ್ಸ್ ಹ್ಯಾವಿಂಗ್ ದ ಸೇಮ್ ಅಟೋಮಿಕ್ ಆ್ಯಂಡ್ ಮಾಸ್ ನಂಬರ್ ಬಟ್ ಡಿಫರ್ ಫ್ರಮ್ ಒನ್ ಅನದರ್ ಇನ್ ದ ಇಂಟರ್ನಲ್ ಸ್ಟ್ರಕ್ಚರ್. ಅಂದ್ರೆ ಈಗ 2 ಎಲಿಮೆಂಟ್ ಅದಾವ ಅಂತ ಇಟ್ಕೋರಿ, ಆ ಎಲಿಮೆಂಟ್ದ ಅಟೋಮಿಕ್ ನಂಬರು ಮತ್ತು ಮಾಸ್ ನಂಬರ್ ಎರಡೂ ಸೇಮ್ ಅದ, ಬಟ್ ಅವ್ರದ್ದು ಏನಂದ್ರೆ ಇಂಟರ್ನಲ್ ಸ್ಟ್ರಕ್ಚರ್ ನಿಮಗೆ ಇಲ್ಲಿದು ಬರ್ತಾವೆ, ಆರ್ಥೋರೊಂಬಿಕ್, ಟೆಟ್ರಾಗೋನಲ್, ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಅಂತ ಬರ್ತಾವೆ. ಅಂದ್ರೆ ಅವ್ರದ್ದು ಇಂಟರ್ನಲ್ ಸ್ಟ್ರಕ್ಚರ್ ಆರ್ಥೋರೊಂಬಿಕ್, ಟೆಟ್ರಾಗೋನಲ್, ಹೆಕ್ಸಾಗೋನಲ್ ಹಿಂಗೆ ಡಿಫ್ರೆಂಟ್ ನಿಮ್ಮದು ಸ್ಟ್ರಕ್ಚರ್ ಫಾರ್ಮ್ ಒಳಗೆ ಎಲಿಮೆಂಟ್ಸ್ ಇದ್ವು ಅಂತಂದ್ರೆ ಅದಕ್ಕೆ ಐಸೋಮರ್ಸ್ ಅಂತೇಳಿ ಕರೀತಾರೆ.
ಅಂದರೆ ಅಟೋಮಿಕ್ ನಂಬರು ಮಾಸ್ ನಂಬರ್ ಎರಡೂ ಸೇಮ್ ಇದ್ದು ಇಂಟರ್ನಲ್ ಸ್ಟ್ರಕ್ಚರ್ ಅದರದ್ದು ಬೇರೆ ಇತ್ತು ಅಂತಂದ್ರೆ ಅಂಥ ಎಲಿಮೆಂಟ್ಸಿಗೆ ಏನಂತಾರೆ ಐಸೋಮರ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತಾರೆ. ಲಾಸ್ಟ್ ಒನ್ ಐಸೋಟೋನ್ಸ್. ವಾಟ್ ಆರ್ ದ ಐಸೋಟೋನ್ಸ್? Elements having equal number of the neutron but differ atomic number. ನ್ಯೂಟ್ರಾನ್ ನಂಬರ್ ಸೇಮ್ ಇರಬೇಕು. ಇಲ್ಲಿ ಕನ್ಸಿಡರ್ ಮಾಡಿ, ಇದು ನಿಮ್ದು ಆ್ಯಸ್ ಇಟ್ ಈಸ್ ಝಡ್ ಎ. ನ್ಯೂಟ್ರಾನ್ ಹೆಂಗೆ ಬರೀತೀರಿ? ಎನ್ ಅಂತಂದ್ರೆ ಎ ಮೈನಸ್ ಝಡ್ ಬರೀತೀರಿ. ಹಿಯರ್ ಎ ವ್ಯಾಲ್ಯೂ ಈಸ್ 9, ಝಡ್ ವ್ಯಾಲ್ಯೂ ಈಸ್ 4, ದೆನ್ ದ ನ್ಯೂಟ್ರಾನ್ ನಂಬರ್ ಈಸ್ 5. ಸೇಮ್ 10 ಮೈನಸ್ 5, ನ್ಯೂಟ್ರಾನ್ ನಂಬರ್ ಈಸ್ 5. ಅಂದರೆ ಇವೆರಡು ಕಂಪೇರ್ ಮಾಡಿ ನೋಡ್ರಿ, ಎರಡು ಕಡೆನೂ ನ್ಯೂಟ್ರಾನ್ ನಂಬರ್ ಸೇಮ್ ಅದ. ಅಗೇನ್ ಹಿಯರ್ ಆಲ್ಸೋ ಸೇಮ್. 13 ಮೈನಸ್ 6, 7 ನ್ಯೂಟ್ರಾನ್ಸ್. 14 ಮೈನಸ್ 7, 7 ನ್ಯೂಟ್ರಾನ್. What isotones says? Equal number of the neutron. Here also say 5, 5, 7, 7. Equal number of the neutrons means then the elements are known as isotones. The elements having the equal number of the neutron but differ atomic number. Atomic number difference idru neutron number same ittanda avಕ್ಕೆ ಏನಂತಾರೆ ಐಸೋಟೋನ್ ಅಂತೇಳಿ ನೇಮಿಂಗ್ ಮಾಡ್ತಾರೆ. Now come to the point, size of the nucleus. How you can determine the size of the nucleus? This size of the nucleus can be determined with the help of the experiment Grigor and Marsden experiment. ಇವಿಬ್ರು ಸೈಂಟಿಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ನ್ಯೂಕ್ಲಿಯಸ್ ಸೈಜ್ನ ಡಿಟರ್ಮೈನ್ ಮಾಡಿದ್ರು ಅಂತಂದ್ರೆ. ದ ಡಿಸ್ಟೆನ್ಸ್ ಆಫ್ ದ ಕ್ಲೋಸೆಸ್ಟ್ ಅಪ್ರೋಚ್ ಟು ಅ gold nucleus of an alpha particle of a kinetic energy 5.5 mega electron volt is about 4 into 10 raised to minus 14 meter. ನೀವು ಆಲ್ರೆಡಿ ಅಟಮ್ ಚಾಪ್ಟರ್ ಒಳಗೆ ಕನ್ಸಿಡರ್ ಮಾಡಿದ್ವಿ ಕ್ಲೋಸೆಸ್ಟ್ ಅಪ್ರೋಚ್ ಅಂದ್ರೆ ಏನು ಅಂತೇಳಿ. ಅಂದ್ರೆ ಇಲ್ಲೇ ನಿಮ್ಮದು ಗೋಲ್ಡ್ ಕಾಯಿಲ್ ಇತ್ತು, ಇಲ್ಲೇ ನಿಮ್ದು ಆಲ್ಫಾ ಪಾರ್ಟಿಕಲ್ ಇತ್ತು ಅಂತಂದ್ರೆ ಗೋಲ್ಡ್ ಕಾಯಿಲ್ದ ನ್ಯೂಕ್ಲಿಯಸ್ಗೆ ಅಲ್ಫಾ ಪಾರ್ಟಿಕಲ್ ಎಷ್ಟು ಕ್ಲೋಸ್ ಒಳಗೆ ಅಪ್ರೋಚ್ ಮಾಡಿರ್ತೈತಲ್ಲ ಅದಕ್ಕೆ ಏನಂದಾರು ಕ್ಲೋಸೆಸ್ಟ್ ಅಪ್ರೋಚ್ ಅಂತ ಹೇಳಿ ಕರೆದಿದ್ದಾರೆ. ಕ್ಲೋಸೆಸ್ಟ್ ಅಪ್ರೋಚ್ ಒಳಗೆ ಅದು ಅಲ್ಫಾ ಪಾರ್ಟಿಕಲ್ ಹೊಂಟಿತ್ತು ಅಂತಂದ್ರೆ ಅದು ಕೈನೆಟಿಕ್ ಎನರ್ಜಿ ಅವ್ರು ಎಷ್ಟು ತೊಗೊಂಡಾರು? 5.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ತೊಗೊಂಡಾರ. ನೆಕ್ಸ್ಟ್ ಅದು ಹೊರಟಿರೋದು ಅದ್ರದ್ದು ಎನರ್ಜಿ ಎಷ್ಟಿತ್ತು ಅಂದ್ರೆ ಎಷ್ಟು ಡಿಸ್ಟೆನ್ಸಲ್ಲಿ ಅದು ಅಪ್ರೋಚ್ ಮಾಡಿರೋದನ್ನ ಏನು ತೊಗೊಂಡಾರ? 4 into 10 raised to minus 14 meter ತೊಗೊಂಡ. ಹೋಪ್ ಯು ಕ್ಲಿಯರ್ ದ ಪಾಯಿಂಟ್. ಇಲ್ಲಿ ಗೋಲ್ಡ್ ನ್ಯೂಕ್ಲಿಯಸ್ ಐತಿ, ಇಲ್ಲಿ ಅಲ್ಫಾ ಪಾರ್ಟಿಕಲ್ ಐತಿ. ಎಷ್ಟು ಕ್ಲೋಸೆಸ್ಟ್ ಒಳಗೆ ಅದು ಅಪ್ರೋಚ್ ಮಾಡುತ್ತೆ ಅನ್ನೋದಕ್ಕೆ ಕ್ಲೋಸೆಸ್ಟ್ ಅಪ್ರೋಚ್ ಅಂತಾರೆ. ಅವ್ರದ್ದು ನಡುವಿನ ಡಿಸ್ಟೆನ್ಸ್ ಏನು ತೊಗೊಂಡಾರ? 4 into 10 raised to minus 14. ಅಲ್ಫಾ ಪಾರ್ಟಿಕಲ್ ಹೊಂಟಿತ್ತು ಅಂತಂದ್ರೆ ಅದು ಕೈನೆಟಿಕ್ ಎನರ್ಜಿ ಏನು ತೊಗೊಂಡಾರ? 5.5 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ತೊಗೊಂಡಿದ್ದಾರೆ. ನಾವು the scattering of alpha particle from the gold nucleus, Rutherford assumed that actual size of the nucleus is less than 4 into 10 raised to minus 14 meters due to Coulomb repulsive force. ನೀವು ಆಲ್ರೆಡಿ ಸ್ಟಡಿ ಮಾಡಿದೆ ಆಲ್ಫಾ ಪಾರ್ಟಿಕಲ್ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್. ಏನಪ್ಪ ಹಂಗಂದ್ರೆ ಆಲ್ಫಾ ಅಂತಂದ್ರೆ ಪಾಸಿಟಿವ್ ಐತೆ, ಇದು ಇಲ್ಲ ನಿಮ್ಮದು ಗೋಲ್ಡ್ ನ್ಯೂಕ್ಲಿಯಸನ್ನು ಅಪ್ರೋಚ್ ಮಾಡ್ತು ಅಂತಂದ್ರೆ ಅಲ್ಲಿ ಏನಾಗುತ್ತೆ ರಿಪಲ್ಸಿವ್ ಫೋರ್ಸ್ ಬರುತ್ತೆ. ಇಲ್ಲಿ ಎಲೆಕ್ಟ್ರಾನು ಇಲ್ಲಿ ಪಾಸಿಟಿವ್ ಇತ್ತು ಅಂತ, ಆಲ್ಫಾನು ಪಾಸಿಟಿವ್, ನ್ಯೂಕ್ಲಿಯಸ್ ಪಾಸಿಟಿವ್. ಈ ಆಲ್ಫಾ ಪಾರ್ಟಿಕಲ್ ನ್ಯೂಕ್ಲಿಯಸ್ಗೆ ಅಪ್ರೋಚ್ ಆತಂದ್ರೆ ಅವಾಗ ಏನಾಗುತ್ತೆ ರಿಪಲ್ಸಿವ್ ಬರುತ್ತೆ. ಅವಾಗ ಏನಾಯ್ತು ಆಲ್ಫಾ ಪಾರ್ಟಿಕಲ್ಲು ನ್ಯೂಕ್ಲಿಯಸ್ಸಿಂದ ಹೊರಗೆ ಸ್ಕ್ಯಾಟರ್ ಆಗ್ತಾವೆ. ಆನ್ ದ ಬೇಸ್ ಆಫ್ ದಿಸ್ ವಾಟ್ ದೇ ಕನ್ಕ್ಲೂಡೆಡ್? The size of the nucleus is less than closest approach. ನಾವು ಹಿಂಗೆ ಸ್ಕ್ಯಾಟ್ರಿಂಗ್ ಮಾಡಕತ್ತಿತ್ತು ಅಂತಂದ್ರೆ ಅದರದ್ದು ಸೈಜ್ ಏನಾಯ್ತು ಇನ್ನೂ ಅಗದಿ ಕಡಿಮೆ ಐತಿ ಅಂಥೇಳಿ. ಇನ್ ಕೇಸ್ ಏನಾದರೂ ಇದರದ್ದು ಸೈಜ್ ದೊಡ್ಡದಿತ್ತು ಅಂತಂದ್ರೆ ಲೆಸ್ ದ್ಯಾನ್ ಆರ್ ಇಸ್ ಗ್ರೇಟರ್ ದ್ಯಾನ್ 4 into 10 raised to minus 14 ಇತ್ತು ಅಂತಂದ್ರೆ ಇನ್ಸ್ಟೆಡ್ ಆಫ್ ದ ಸ್ಕ್ಯಾಟ್ರಿಂಗ್ ಆಫ್ ದ ಅಲ್ಫಾ ಪಾರ್ಟಿಕಲ್ it may be sustained or it may be fixed to that nucleus. Hope you clear the point. Closest approach ಕಿನ್ನ ಏನಾದರೂ ಸೈಜ್ ದೊಡ್ಡದಿತ್ತು ಅಂತಂದ್ರೆ ಸ್ಕ್ಯಾಟರ್ ಆಗೋ ಬದಲಿ ಅಲ್ಲೇ ನ್ಯೂಕ್ಲಿಯಸ್ ಒಳಗೆ ಇರೋ ಚಾನ್ಸಸ್ ಏನಾದರೂ ಇರ್ಬೋದು, ಇಲ್ಲ ಅಟಮ್ಸ್ ಒಳಗೆ ಸಸ್ಟೈನ್ ಆಗೋ ಚಾನ್ಸಸ್ ಇರ್ತಿತ್ತು ಅಂತೇಳಿ.
If alpha particle has the kinetic energy more than 5.5 mega electron volt, the distance of the closest approach to the gold nucleus will be smaller. Yes, it is known. If it is moving very faster, then the distance is very small. Then it indicates this distance is proportional to closest approach. Sorry, this energy, kinetic energy is proportional to, inversely proportional to distance. As if it is moving very fast, then the distance is to be reduced. So it indicates if the kinetic energy of the alpha more than 5.5, then the closest approach will be very smaller. Now some simple derivation. The nucleus is in a spherical form ಒಳಗಿತ್ತು ಅಂತಂದ್ರೆ ಅದರದ್ದು ವಾಲ್ಯೂಮ್ಗೆ ಏನು ಇಕ್ವೇಶನ್ ಐತೆ 4/3 pi r cube. According to Grigor and Madsen experiment, what they satisfied is volume is directly proportional to mass number. Mass number ಇದ್ರದ್ದು ವಾಲ್ಯೂಮ್ ಇದು ಎಷ್ಟು ವಾಲ್ಯೂಮ್ ಐತೆ ಅಂತ ಹೆಂಗೆ ಹೇಳ್ತೀರಿ, ಇದ್ರೊಳಗೆ ಎಷ್ಟು ಪ್ರೋಟಾನ್ ಅದಾವು ಮತ್ತು ಎಷ್ಟು ನ್ಯೂಟ್ರಾನ್ ಅನ್ನೋ ಬೇಸ್ ಮೇಲೆ ಹೇಳ್ತೀರಿ. ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಎಷ್ಟು ಅದಾವು ಅಂತ ಅವೆರಡು ಕಂಬೈನ್ ಮಾಡಿ ಏನು ಹೇಳ್ತಾರೆ, ಮಾಸ್ ನಂಬರ್ ಎ ಹೇಳ್ತಾರೆ. ಸೊ ವಾಟ್ ದೇ ಕನ್ಫೈನ್ಡ್ ಈಸ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ನಂಬರ್. ವಾಲ್ಯೂಮ್ ಏನೈತಿ ಫಾರ್ಮುಲಾ 4/3 pi r cube, ಮಾಸ್ ನಂಬರ್ ಎ. ಡೈರೆಕ್ಟ್ಲಿ ನಮಗೆ ಇದು 4/3 pi ಅನ್ನೋದೇನೋ ಕಾನ್ಸ್ಟಂಟ್ ಕ್ವಾಂಟಿಟಿ, ಅದನ್ನು ನೆಗ್ಲೆಕ್ಟ್ ಮಾಡ್ಯಾರ. ಬೇಸಿಕಲಿ ಮಾಸ್ ನಂಬರ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಅಂದಂಗೆ ಆಯ್ತು, ಆರ್. What is that r? Radius of the nucleus. So what it indicates? Mass number is proportional to your the r cube. Only if you want to r value, ಇಲ್ಲ r cube ಐತಿ, ಬರೀ r ಬರಬೇಕಿಂತ ಇದು a power 1 ಬೈತೆ. ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟ್ r0 ತಗೊಂಡ್ರು. ಆ ಪ್ರೊಪೋರ್ಷನಾಲಿಟಿ ಕಾನ್ಸ್ಟಂಟನ್ನು ಅವ್ರು ಏನು ನೇಮಿಂಗ್ ಮಾಡಿದ್ರು, ಎಂಪಿರಿಕಲ್ ಕಾನ್ಸ್ಟಂಟ್ ಅಂತ ನೇಮಿಂಗ್ ಮಾಡಿದ್ರು. ಅದರದ್ದು ವ್ಯಾಲ್ಯೂ ಏನು 1.2 into 10⁻⁻15 ಮೀಟರ್. ಕ್ಲಿಯರ್ ದ ಪಾಯಿಂಟ್ ವಾಟ್ ಐ ಆಮ್ ಗೋಯಿಂಗ್ ಟು ಸೇ. ನ್ಯೂಕ್ಲಿಯಸ್ ಸ್ಪೆರಿಕಲ್ ಫಾರ್ಮ್ ಇರೋದಕ್ಕೆ ಅದರದ್ದು ವಾಲ್ಯೂಮ್ 4/3 pi r cube ಅಂತ ಆಯಿತು. ವಾಲ್ಯೂಮ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಐತಂದ್ರೆ ಮಾಸ್ ನಂಬರ್, ಅಂದರೆ ಎಷ್ಟು ಪ್ರೋಟಾನ್ ಅದಾವು ಎಷ್ಟು ನ್ಯೂಟ್ರಾನ್ ಅದಾವು ಅಂತ ಹೇಳಿ ವಾಲ್ಯೂಮ್ದು ಇಕ್ವೇಶನ್ ಬರೋದು. ಇದು ಮಾಸ್ ನಂಬರ್ ಆ್ಯಸ್ ಇಟ್ ಈಸ್. ಬಟ್ 4/3 pi ಅನ್ನೋದು ಏನು ಕಾನ್ಸ್ಟಂಟ್ ಕ್ವಾಂಟಿಟಿ, ಅದಕ್ಕೆ ವಾಲ್ಯೂಮ್ ಅಂದ್ರೆ ಮಾಸ್ ನಂಬರ್ ಯಾವುದ್ರ ಮೇಲೆ ಡಿಪೆಂಡೆಂಟ್ ಐತಂತ ಕ್ಲಾರಿಫೈ ಆಯ್ತು, ರೇಡಿಯಸ್ ಮೇಲೆ. ಅಂದ್ರೆ ಆರ್ ಕ್ಯೂಬ್ ಈಸ್ ಪ್ರಪೋರ್ಷನಲ್ ಟು ಎ ಅಂದಂಗಾಯ್ತು. ಬರೀ ನಮ್ಗೆ ಆರ್ ವ್ಯಾಲ್ಯೂ ಬೇಕಾತಂದ್ರೆ ಆರ್ ಈಸ್ ಪ್ರಪೋರ್ಷನಲ್ ಟು a⁻1/3 ಆಯ್ತು. ಈ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ನ ಪ್ರಪೋರ್ಷನಾಲಿಟಿ ತೆಗಿಬೇಕಂದ್ರೆ ಪ್ರಪೋರ್ಷನಾಲಿಟಿ ಕಾನ್ಸ್ಟಂಟ್ ಇಂಟ್ರೊಡ್ಯೂಸ್ ಮಾಡಿದ್ರು, ದಟ್ ಈಸ್ r0. They named r0 as an empirical constant and the value is 1.2 into 10⁻⁻15 meter. On the base of this equation, we can calculate size of the nucleus. ಹೆಂಗಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ, r0 ವ್ಯಾಲ್ಯೂ ನಮ್ಗೆ ಸ್ಟ್ಯಾಂಡರ್ಡ್ ಗೊತ್ತಿರುತ್ತೆ. ಒಂದು ಎಲಿಮೆಂಟ್ ಕೊಟ್ಟಿದ್ರು ಅಂತಂದ್ರೆ ಅದ್ರದ್ದು ನಮ್ಗೆ ಅಷ್ಟು ಮಾಸ್ ನಂಬರ್ ಗೊತ್ತಿರುತ್ತೆ. r0 ವ್ಯಾಲ್ಯೂ ಮಾಸ್ ನಂಬರ್ ಗೊತ್ತಿತ್ತು ಅಂತಂದ್ರೆ ಆರ್ ವ್ಯಾಲ್ಯೂ ನಾವು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಆರ್ ವ್ಯಾಲ್ಯೂ ಗೊತ್ತಾತಂದ್ರೆ ನಾವು ವಾಲ್ಯೂಮ್ನ ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ರೇಡಿಯಸ್ ಸಿಕ್ತಂತಂದ್ರೆ ನಮ್ಗೆ ಆರಾಮ್ ಸರ್ಕಲ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆಮೇಲೆ ಅದ್ರ ತಕ್ಕಂಗೆ ವಾಲ್ಯೂಮ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆನ್ ದ ಬೇಸ್ ಆಫ್ ದಿಸ್ ಇಕ್ವೇಶನ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ size of the nucleus. Next point, density. Density ಅಂತಂದ್ರೇನು? As a general definition, mass divided by volume. It is a mass per unit volume of the nucleus is called nuclear density. Same definition ಬರೀತಾರೆ. Mass of the nucleus divided by volume, density, mass divided by volume. Now the point is here. ಮಾಸ್ ಆಫ್ ದ ನ್ಯೂಕ್ಲಿಯಸ್ ಅಂತಂದ್ರೆ ಹೆಂಗೆ ಬರೀತೀರಿ? ಐದರ್ ದೇ ಕನ್ಸಿಡರ್ ಮಾಸ್ ಆಫ್ ದ ಪ್ರೋಟಾನ್ ಆರ್ ನ್ಯೂಟ್ರಾನ್, ಯಾಕಂದ್ರೆ ಎರಡದ್ದು ಮಾಸ್ ನಮ್ಗೆ ಆಲ್ಮೋಸ್ಟ್ ಸೇಮ್ ಅದಾವ, ಇಂಟು ಮಾಸ್ ನಂಬರ್. ಅಂದ್ರೆ ಮಾಸ್ ನಂಬರ್ ಎ ಬರೀ ಇದೊಂದು ಕನ್ಸಿಡರ್ ಮಾಡಕ್ಕೆ ಬರಲ್ಲ. ಎ ಅನ್ನೋದೇನು ಮಾಸ್ ನಂಬರ್.
ಎಷ್ಟು ಪ್ರೋಟಾನ್ ಅದಾವು ಎಷ್ಟು ನ್ಯೂಟ್ರಾನ್ ಅನ್ನೋದನ್ನು ಏನು ಡಿಫೈನ್ ಮಾಡ್ತಾರೆ, ಇಲ್ಲಿ ನಿಮ್ಗೆ Z ಇಲ್ಲ N ಕನ್ಸಿಡರ್ ಮಾಡ್ತೀರಿ. ಸೊ ದ ಟೋಟಲ್ ಮಾಸ್ ಆಫ್ ದ ನ್ಯೂಕ್ಲಿಯಸ್, ಫಾರ್ ಎಕ್ಸಾಂಪಲ್ ಇದು ನ್ಯೂಕ್ಲಿಯಸ್ ಒಳಗೆ 2 ನ್ಯೂಟ್ರಾನ್ ಅದಾವ ಅಂತ ಇಟ್ಕೊರಿ. ಟೋಟಲ್ ಮಾಸ್ ಅಂದ್ರೆ ಎಷ್ಟು ಹೇಳ್ತೀರಿ, 2 ನ್ಯೂಟ್ರಾನ್ ನಂಬರ್ ಆಫ್ ದ ನ್ಯೂಟ್ರಾನ್ 2 ಆ್ಯಂಡ್ ಮಾಸ್ ಆಫ್ ದ ನ್ಯೂಟ್ರಾನ್ ಎಷ್ಟಿರುತ್ತೆ ಅದು ಸೇಮ್. ನಂಬರ್ ಆಫ್ ದ ನ್ಯೂಟ್ರಾನ್ ಏನು ಇಂಡಿಕೇಟ್ ಮಾಡುತ್ತಾ, ಮಾಸ್ ನಂಬರ್, ಆ್ಯಂಡ್ ಮಾಸ್ ಆಫ್ ದ ಪ್ರೋಟಾನ್ ಆರ್ ಎಲ್ಸ್ ಆಫ್ ದ ನ್ಯೂಟ್ರಾನ್. ಮತ್ತು ಅದು ಕನ್ಫ್ಯೂಷನ್ ಇರ್ಬೋದು, 2 ಪ್ರೋಟಾನ್ ಅಂತಂದ್ರೆ 2 ನ್ಯೂಟ್ರಾನ್ ಇರ್ತಾವಲ್ರಿ, ಮಾಸ್ ನಂಬರ್ ಅಂದ್ರೆ ಟೋಟಲ್ ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ 4 ಆಗುತ್ತೆ ಅಂತೇಳಿ. ಜನರಲಿ ಮಾಸ್ ನಂಬರ್ ವಾಟ್ ಇಟ್ ಇಂಡಿಕೇಟ್ಸ್ ಕಾಂಬಿನೇಷನ್ ಆಫ್ ಅ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. But if you are going to calculate the total mass of the nucleus, means they consider mass number as number of the proton or else number of the neutron. ಸೇಮ್ ಇರ್ತಾವೆ. 4 ಪ್ರೋಟಾನ್ ಇದ್ರೆ 4 ನ್ಯೂಟ್ರಾನ್, 5 ಇತ್ತಂದ್ರೆ 5. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಜನರಲಿ ಮಾಸ್ ನಂಬರ್ A ಅಂಥೇಳಿ ಕನ್ಸಿಡರ್ ಮಾಡ್ತಾರೆ. ನಾವು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂಸ್. ಮಾಸ್ ಆಫ್ ದ ಪ್ರೋಟಾನ್ ವ್ಯಾಲ್ಯೂ ಏನಿತ್ತು, 1.67 into 10⁻⁻27. ಮಾಸ್ ನಂಬರ್ A ಆ್ಯಸ್ ಇಟ್ ಈಸ್. ವಾಲ್ಯೂಮ್ ಏನು, 4/3 πr³. ನೆಕ್ಸ್ಟ್ ಆರ್ ಅಂದರೆ ಏನೈತೆ ನಮಗೆ ಎಕ್ಸ್ಪ್ರೆಷನ್, R = R0 A⁻⁴. ಓಕೆ, ನಮಗೆ R³ ಇತ್ತು ಅಂತಂದ್ರೆ ಏನಾಗುತ್ತೆ, R³ ಬೇಕಿತ್ತು ಅಂತಂದ್ರೆ R³ ಆತಂದ್ರೆ ಇದನ್ನು R³ ಮಾಡ್ತೀರಿ ಅಂದ್ರೆ R0³ A⁻⁴ ಇದ್ದಿದ್ದ ಕ್ಯೂಬ್ ಮಾಡಿದ್ರೆ ಕ್ಯಾನ್ಸಲ್ ಆಯ್ತು, ಬರೀ A ವ್ಯಾಲ್ಯೂ ಉಳಿತು. ಅಂದ್ರೆ ಇಲ್ಲಿ R³ ಇದ್ದಲ್ಲೇ R0 ಇಂಟು A ಸಬ್ಸ್ಟಿಟ್ಯೂಟ್ ಮಾಡಿದರೆ A ಕ್ಯಾನ್ಸಲ್ಸ್ ಆತ. ರಿಮೈನಿಂಗ್ ಈಸ್ 1.67 into 10⁻⁻27 ಆ್ಯಸ್ ಇಟ್ ಈಸ್. 4/3 ಪೈ ವ್ಯಾಲ್ಯೂ 3.142 ಆ್ಯಂಡ್ ಎಟ್ ದ ಎಂಡ್ R0 ವ್ಯಾಲ್ಯೂ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದ ಕೂಡಲೇ ಫೈನಲ್ ಆನ್ಸರ್ ಏನು ಬಂತು, 2.38 into 10⁻⁻17 kg/m³. One thing you observe the point here, this nuclear density is always a constant value. ಹೆಂಗಪ್ಪ ಅಂತಂದ್ರೆ ನೀವು ಬೇರೆ ಬೇರೆ ಎಲಿಮೆಂಟ್ ಕನ್ಸಿಡರ್ ಮಾಡಿದ್ರೆ ಅದಕ್ಕೆ ಅಟೋಮಿಕ್ ನಂಬರ್ ಬೇರೆ ಬೇರೆ ಇರುತ್ತೆ, ಪ್ರೋಟಾನ್ ನಂಬರ್ ಬೇರೆ ಇರುತ್ತೆ, ನ್ಯೂಟ್ರಾನ್ ನಂಬರ್ ಬೇರೆ ಇರುತ್ತೆ, ಅಂದರೂ ಡೆನ್ಸಿಟಿ ಹೆಂಗೆ ಸೇಮು ಅಂತಂದ್ರೆ, ಪಾಯಿಂಟ್ ಈಸ್ ಹಿಯರ್ ಇನ್ ದಿಸ್ ಯು ಕ್ಯಾನ್ಸಲ್ಸ್ ಔಟ್ ಎ ಟರ್ಮ್. ಪ್ರೋಟಾನ್ ನಂಬರು ನ್ಯೂಟ್ರಾನ್ ನಂಬರು ಅದು ಎಷ್ಟೇ ಇತ್ತು ಅಂತಂದ್ರೂ ನಿಮ್ದು ಎ ಟರ್ಮ್ ಇಲ್ಲಿ ಕ್ಯಾನ್ಸಲ್ಸ್ ಔಟ್ ಆಗಿ ಮತ್ತು ನಿಮ್ಗೆ ಡೆನ್ಸಿಟಿ ವ್ಯಾಲ್ಯೂ ಏನು ಬರುತ್ತೆ, 2.38 into 10⁻⁻17 ಉಳಿಯುತ್ತೆ. ಸೊ one point here the clear it is, this nuclear density value is a constant, that is a 2.38 into 10⁻⁻17. It is a fixed value. Clear the point? ಬೇರೆ ಬೇರೆ ಎಲಿಮೆಂಟ್ ಹಾಕ್ಕೊಂತ ಹೋದಾಗ ಪ್ರೋಟಾನ್ ನಂಬರ್ ನ್ಯೂಟ್ರಾನ್ ನಂಬರ್ ಚೇಂಜ್ ಆಗುತ್ತೆ, ಪ್ರೋಟಾನ್ ನ್ಯೂಟ್ರಾನ್ ನಂಬರ್ ಚೇಂಜ್ ಆದಂಗೆ ಮಾಸ್ ನಂಬರು ಚೇಂಜ್ ಆಗುತ್ತೆ. ಬಟ್ ಎಟ್ ದ ಎಂಡ್ ಮಾಸ್ ನಂಬರ್ಸ್ ಆರ್ ಟು ಬಿ ಕ್ಯಾನ್ಸಲ್ಸ್ ಹಿಯರ್. ಅವೆರಡೂ ಕ್ಯಾನ್ಸಲ್ ಆಗಿ ಮತ್ತು ನಮ್ಗೆ ಆ್ಯಸ್ ಇಟ್ ಈಸ್ ಅ ವ್ಯಾಲ್ಯೂ 2.38 ನಮ್ಗೆ ಉಳಿಯುತ್ತೆ. ಸೊ ದಿಸ್ ನ್ಯೂಕ್ಲಿಯರ್ ಡೆನ್ಸಿಟಿ ಈಸ್ ಅ ಪ್ಯೂರ್ಲಿ ಇಂಡಿಪೆಂಡೆಂಟ್ ಕ್ವಾಂಟಿಟಿ. ಇಟ್ಸ್ ನಾಟ್ ಡಿಪೆಂಡ್ ಅಪಾನ್ ಎನಿ proton, neutron, mass number, atomic number, any other quantity. So nuclear density is always having the fixed value, that is 2.38 into 10⁻⁻17 kg/m³. So density is a constant value, do not depend upon the proton or a neutron number or else atomic number or mass number. It indicates it's always an constant quantity. Thank you. In the next class we discuss about mass defect and binding energy and binding energy curve. The curve ಅದು ಗ್ರಾಫ್ ಬರುತ್ತೆ, ಗ್ರಾಫದ ಫ್ಯೂ ಪಾಯಿಂಟ್ಸ್ ಡಿಸ್ಕಸ್ ಮಾಡಿದ್ರೆ ಅದಾದ್ಮೇಲೆ ನಿಮ್ದು ರೇಡಿಯೋ ಆಕ್ಟಿವಿಟಿ ಕಾನ್ಸೆಪ್ಟ್ ಬರುತ್ತೆ. The next class we discuss about mass defect, next nuclear binding energy curve and its some points and nuclear force. In this session we discuss about the introduction part. Introduction means just
nuclear atom is made up of the proton and electron. Proton is at the center, they named it as and the nucleus, and also nucleus contain proton and neutron, like nucleus proton number, atomic number, neutron number n, total together called the mass number. Then few properties of the proton and few properties of the neutron, and the next some other element, different kind of the elements, isotopes, isobars, isomers, isotone. Then how you calculate the size of the nucleus? The size of the nucleus can be calculated with the formula R equal to R naught a raised to 1 by 3. Here R is the radius, R naught is the empirical constant, a is the mass number. And we also discuss about the nuclear density. Density is nothing but mass divided by volume. If you consider any element but the density value should be remains the constant, it indicates nuclear density is the purely independent quantity. It does not depend upon any other like a proton number, neutron number, mass number. So it's not depend upon any other quantities. Thank you.